ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಒಂದು ರೈತ ಹೋರಾಟಗಾರರು ಮತ್ತು ನಾವು ಎಲ್ಲ ಇವತ್ತು ಸೇರಿ ಏನು ಒಂದು ಚಿಂತನೆ ಮಾಡಿದ್ದೀವಿ ಅಂದರೆ, ಇವತ್ತು ಈ ಒಂದು ಜಾಗತಿಕ ದರ ಪರಿಷ್ಕರಣೆ ರೇಟ್ಗಳು, ಇವತ್ತು ಕಚ್ಚಾ ಉತ್ಪನ್ನಗಳು ರೇಟ್ ಜಾಸ್ತಿ ಆಗಿರೋದ್ರಲ್ಲಿ ರೈತರ ಬದುಕು ಭಾಳಷ್ಟು ಕಷ್ಟಕರವಾಗಿದೆ. ಅದರಲ್ಲೂ ನನ್ನ ಹಾಲು ಉತ್ಪಾದಕ ಬಂಧುಗಳು ಇವತ್ತು ಹಸುಗಳು ಸಾಕೋದ್ರಲ್ಲಿ ಕಷ್ಟದ ಪರಿಸ್ಥಿತಿಗೆ ಸಿಗಾಕೊಂಡವ್ರು. ಇವತ್ತು ನಾವು ಇಂಡಿ ಬೂಸ, ಫೀಡು ಅವೆಲ್ಲನೂ ಸರಿದೂಗಿಸಿ ಏನಾದರೂ ಉಳಿತದೆ ಸಂಸಾರಕ್ಕೆ ಅಂತ ನೋಡಿದರೆ, ಇವತ್ತು ಎಲ್ಲ ಹಾಲು ಉತ್ಪಾದಕರು ಸಹ ಕಷ್ಟದ ಪರಿಸ್ಥಿತಿಯಲ್ಲಿರೋದ್ರಿಂದ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳ ಗಮನ ಸೆಳೆಯೋದಕ್ಕೆ ನಾವು 9ನೇ ತಾರೀಕು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ಎಲ್ಲ ಹಾಲು ಉತ್ಪಾದಕ ಬಂಧುಗಳು ಪಕ್ಷಾತೀತವಾಗಿ, ನಾನು ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ತಾಲೂಕಿನ ಶಾಸಕರಾದಂಥ ಧೀರಜ್ ಮುನ್ರಾಜುರವ್ರಿಗೂ, ಹಾಗೂ ಮಾಜಿ ಶಾಸಕರಾದಂಥ ವೆಂಕಟರಮಣಯ್ಯನವ್ರಿಗೂ, ಹಾಗೂ ಮುನೇಗೌಡರಿಗೂ, ಹರೀಶ್ ಗೌಡ್ರಿಗೂ, ಅನೇಕ ಜನ ಮುಖಂಡರುಗಳು, ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರುಗಳು ರಾಜಕಾರಣ ಬಂದಾಗ ರಾಜಕಾರಣ ಮಾಡೋಣ, ಇದು ರೈತರ ಅಳಿವು ಉಳಿವಿನ ಪ್ರಶ್ನೆ. ದಯವಿಟ್ಟು 9ನೇ ತಾರೀಕು ಈ ಒಂದು ಹೋರಾಟಕ್ಕೆ, ಈ ಒಂದು ಪ್ರತಿಭಟನೆಗೆ ಎಲ್ಲ ಪಕ್ಷದ ಮುಖಂಡರುಗಳು ಕೈ ಜೋಡಿಸ್ಬೇಕು. ಬಹುಮುಖ್ಯವಾಗಿ ಇದು ಬೇಕಾಗಿರೋದು ನಮ್ಮ ಹಾಲು ಉತ್ಪಾದಕ ಬಂಧುಗಳಿಗೆ. ಹಾಲು ಉತ್ಪಾದಕ ಬಂಧುಗಳು ಎಲ್ಲ ಜಾತಿನ ಪಕ್ಷನ ಮರೆತು, ಇದು ನಿಮ್ಮ ಹೋರಾಟ, ಇದು ನಿಮ್ಮ ಬದುಕಿನ ಅಳಿವು ಉಳಿವಿನ ಪ್ರಶ್ನೆ. ಆದ್ದರಿಂದ ನಾವು, ಯಾಕಂದರೆ ಇಲ್ಲಿವರೆಗೂ ಹೋರಾಟ ಮಾಡಿನೇ ಎಲ್ಲ ಪಡೆದಿರೋದು. ನಮ್ಮ ಪ್ರಸನ್ನಣ್ಣವ್ರು ಹೇಳ್ದಂಗೆ, ಈಗ ನಮ್ಮ ರೈತ ಸಂಘದವರು ಹಿಂದೆ ನಮ್ಮ ಹಾಲು ಉತ್ಪಾದಕರ ಜೊತೆಗೂಡಿ ಒಂದು ಹೋರಾಟ ಮಾಡಿದ್ವಿ. ಅವತ್ತು 4 ರೂಪಾಯಿ ಕೊಡೋದಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಪ್ಪಿಕೊಂಡ್ರು. ಹಂಗೆ ಬಹುತೇಕ ಈ ಸಾರಿನೂ ಅಷ್ಟೇ ನಮ್ಮದೊಂದು ಹೋರಾಟ. ಇವತ್ತು ನಾವು ಕೇಳ್ತಾ ಇರೋದು ನಮ್ಮ ಶ್ರಮದ, ನಮ್ಮ ಬೆವರಿನ ಫಲವನ್ನು ಕೊಡ್ರಿ ಅಂತ ನಾವು ಕೇಳ್ತಾ ಇರೋದು. ನಾವು ಯಾವುದೇ ಫ್ರೀ ಸ್ಕೀಮ್ ಕೊಡಿ, ನಮಗೆ ಯಾವುದಾದ್ರೂ ಒಂದು ಭಾಗ್ಯಗಳು ಯೋಜನೆ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಾನು ಹಾಲು ಉತ್ಪಾದಕ, ಬೆಳಗ್ಗೆ 4 ಗಂಟೆಗೆ ಎದ್ದರೆ ರಾತ್ರಿ 10 ಗಂಟೆವರೆಗೂ ನಾನು ಹೈನುಗಾರಿಕೆಯಲ್ಲಿ ಕೆಲಸವನ್ನು ಮಾಡ್ತೀನಿ. ಹೈನುಗಾರಿಕೆಯಿಂದ ನನ್ನ ಕುಟುಂಬನ ಪೋಷಣೆ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇವತ್ತು ನಿರುದ್ಯೋಗ ಸಮಸ್ಯೆಗೆ ನಿಮ್ಮಿಂದ ಪರಿಹಾರ ಮಾಡೋದಕ್ಕಾಗಿಲ್ಲ. ಆದ್ದರಿಂದ ಅಟ್ಲೀಸ್ಟ್ ಆ ನಿರುದ್ಯೋಗ ಸಮಸ್ಯೆನ ನಾವೇ ಪರಿಹಾರ ಮಾಡ್ಕೊಂತೀವಿ. ನಾವು ಪಡ್ತಕ್ಕಂಥ ಕಷ್ಟಕ್ಕೆ, ನಮ್ಮ ಶ್ರಮಕ್ಕೆ ತಕ್ಕನಾದ ಫಲ ಕೊಡಿ ಅಂತೇಳಿ ಇವತ್ತು ಸರ್ಕಾರದ ಗಮನ ಸೆಳಿಬೇಕು. ಅದು ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ನಾವು ಪತ್ರ ಕೊಡೋ ಮುಖೇನ 9ನೇ ತಾರೀಕು ನಾವೆಲ್ಲ ರೈತರು ಒಗ್ಗಟ್ಟಾಗಿ, ಹಾಲು ಉತ್ಪಾದಕ ಬಂಧುಗಳು ಒಗ್ಗಟ್ಟಾಗಿ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು. ಇದರಲ್ಲಿ ಯಾವುದೇ ರಾಜಕಾರಣದ ಒಂದು ಉದ್ದೇಶ ಇರಲ್ಲ. ಇದು ನಮ್ಮ ಬದುಕು ಕಟ್ಕೊಳ್ಳೋದಕ್ಕೆ ಇದೊಂದು ಹೋರಾಟ. ಇವತ್ತು ಅನೇಕ ತರಕಾರಿಗಳ ಬೆಲೆ ಕುಸಿದೋಗಿರೋದ್ರಿಂದ ರೈತರು ಬದುಕೋದಕ್ಕೆ, ಇದರಲ್ಲಿ ಬಹುತೇಕ 80% ಹೆಣ್ಮಕ್ಳು ಹೈನುಗಾರಿಕೆಯಲ್ಲಿ ತೊಡಗಿರೋದ್ರಿಂದ ಈ ಹೋರಾಟ ಯಶಸ್ವಿ ಆಗಬೇಕು. 10 ರೂಪಾಯಿ 1 ಲೀಟ್ರಿಗೆ ಕೊಡಿ. ಇವತ್ತು ನೀವೆಲ್ಲ ಲೆಕ್ಕ ಹಾಕಿ ನೋಡಿ. ಇವತ್ತು ಈ ಮಾಧ್ಯಮದ ಮುಖಾಂತರ ನಮ್ಮ ಮುಖಂಡರುಗಳಿಗೆ ಹೇಳೋದು ನಂದೊಂದು ಮನವಿ ಏನಂದರೆ, ಇವತ್ತಿನ ಖರ್ಚಿಗೂ ನಾವು ಇವತ್ತು ಕೊಡ್ತಾ ಇರ್ತಕ್ಕಂಥ ಹಾಲಿನ ಬೆಲೆಗೂ ಕಂಪೇರ್ ಮಾಡಿದಾಗ ಇವತ್ತು ನಷ್ಟದ ಪರಿಸ್ಥಿತಿಯಲ್ಲಿ ನಮಗೆ ಗೊಬ್ಬರ ಒಂದೇ ಉಳಿಯೋಂಥ ಪರಿಸ್ಥಿತಿ ಇವತ್ತು ಬಂದೈತೆ. ಯಾಕಂದರೆ ಪ್ರತಿಯೊಬ್ಬರು ಸ್ಕೂಲ್ ಮಕ್ಳಿಗೆ ಫೀಸ್ ಕಟ್ಟೋದ್ರಿಂದ ಒಂದು ಮನೆ ಸಂಸಾರ ಸಾಗಿಸೋದಕ್ಕೆ ಬಹುತೇಕ 80% ರೈತರು, ಹಾಲು ಉತ್ಪಾದಕ ಬಂಧುಗಳು ಹೈನುಗಾರಿಕೆಯನ್ನು ನಂಬಿಕೊಂಡಿರೋ ದೆಸೆ. ದಯವಿಟ್ಟು ನಾವೆಲ್ಲರ ಮನವಿ ಒಂದೇ, ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತು ನಮ್ಮ ಒಕ್ಕೂಟದ ಅಧ್ಯಕ್ಷರಲ್ಲಿ ನಮ್ಮದೆಲ್ಲರದ್ದು ಮನವಿ ಏನಂದರೆ, 1 ಲೀಟ್ರಿಗೆ 10 ರೂಪಾಯಿ ಹಾಲಿನ ಬೆಲೆಯನ್ನು ಜಾಸ್ತಿ ಮಾಡಿಕೊಡಿ. ನಮಗೆ ಯಾವುದೇ ಸರ್ಕಾರದ ಸಹಾಯಧನ ಬೇಡ, ಯಾವುದು ರೂಪದಲ್ಲಾದರೂ ಕೊಡಿ. KMF ಇಂದಾದರೂ ಕೊಡಿ, ಬಮೂಲಿಂದಾದರೂ ಕೊಡಿ, ಇಲ್ಲ ಸರ್ಕಾರದಿಂದ ಎಲ್ಲಿ ಕೊಡ್ತಿರೋ ನಮಗೆ ಗೊತ್ತಿಲ್ಲ. 1 ಲೀಟ್ರ್ ಹಾಲಿಗೆ 10 ರೂಪಾಯಿ ರೇಟನ್ನು ಕೊಟ್ಟು ನಮ್ಮ ರೈತರನ್ನ ಉಳಿಸ್ಬೇಕು. ಇವತ್ತು ನೀವೇ ಮುನ್ಸೂಚನೆ ಕೊಟ್ಟಿದ್ದೀರ ಬರಗಾಲ ಬರ್ತಾ ಇದೆ ಅಂತೇಳಿ. ಆ ಬರಗಾಲ ಎದುರಿಸೋದಕ್ಕೆ ನಾವು ಸಜ್ಜಾಗಬೇಕು ಅಂತಂದರೆ, ಇವತ್ತು ನಮಗೆ ನೇರವಾಗಿ ರೈತರಿಗೆ ಖಾತೆಗೆ ಹಣ ಜಮಾ ಆಗ್ತಾ ಇರತಕ್ಕಂಥ ಒಂದು, ಎಲ್ಲಿನೂ ಸಹ ದಲ್ಲಾಳಿಗಳ ಹಾವಳಿ ಇಲ್ಲದೆ ನೇರವಾಗಿ ರೈತರ ಖಾತೆಗೆ ಜಮಾ ಆಗ್ತಾ ಇರತಕ್ಕಂಥ ಒಂದು ವ್ಯವಸ್ಥೆ ಅಂತಿದ್ದರೆ ಅದು ಹಾಲು ಉತ್ಪಾದಕ ಸಹಕಾರ ಸಂಘಗಳಲ್ಲಿ, ಬೆಂಗಳೂರು ಡೈರಿ ಇರ್ಬೋದು, KMF ಇರ್ಬೋದು, ಎಲ್ಲ ಕಡೆಯಿಂದನೂ ಸಹ ರೈತರಿಗೆ ನೇರವಾಗಿ ಅವರ ಖಾತೆಗೆ ಹಣ ಜಮಾ ಆಗ್ತಾ ಇರೋದ್ರಿಂದ ರೈತರು ಅದಕ್ಕೆ ಸರ್ಕಾರಕ್ಕೆ ಮತ್ತು ಈ ಒಂದು KMFನ ಎಲ್ಲ ಆಡಳಿತ ಮಂಡಳಿ ಮತ್ತು ಎಲ್ಲ ಒಕ್ಕೂಟಗಳ ಆಡಳಿತ ಮಂಡಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಬಟ್ ಇದೊಂದು ಸಮಸ್ಯೆಯನ್ನು ದಯವಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ಒಕ್ಕೂಟದ ಅಧ್ಯಕ್ಷರಾದಂಥ ಮಾನ್ಯ DK ಸುರೇಶ್ ಅವರು, ಅವರೆಲ್ಲರೂ ಸಹ ಕೈ ಜೋಡಿಸಿ ಈ ರಾಜ್ಯದ ಮಂತ್ರಿಗಳು, ಅನೇಕ ಮುಖಂಡರು, ಎಲ್ಲ ಪಕ್ಷಾತೀತವಾಗಿ ಇವತ್ತು ಎಲ್ಲರೂ ಯಡಿಯೂರಪ್ಪನವ್ರು ನೆನ್ಕೊಂತಾರೆ.
₹2 ಕೊಟ್ಟಂತ ಫಸ್ಟು ಕೊಟ್ಟರು ಅಂತೇಳಿ, ಯಡಿಯೂರಪ್ಪನ ಕಾಸು ಬಂತ ಅಂತ ಕೇಳೋರು. ಆಮೇಲೆ ಸಿದ್ದರಾಮಯ್ಯ ಅವ್ರು ಬಂದಾಗೂ ₹4 ಜಾಸ್ತಿ ಮಾಡಿರು, ಕುಮಾರಸ್ವಾಮಿ ಅವ್ರು ಬಂದಾಗೂ ಒಂದು ರೈತರಿಗೆ ಸ್ಕೀಮ್ ಮಾಡಿರು. ಎಲ್ಲ ಮುಖ್ಯಮಂತ್ರಿಗಳನ್ನೂ ಇವತ್ತು ರೈತರೇನಾದರೂ ನೆನ್ಕಂತಾರೆ ಅಂದರೆ ಒಂದೇನೋ ಒಂದು ಗುರುತು ಹೆಜ್ಜೆಯನ್ನು ಬಿಟ್ಟು ಹೋಗಿದ್ದಾರೆ. ನೀವು ಹೋರಾಟದಿಂದ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು, ಆ ರೈತರ ಕಷ್ಟವನ್ನು ಕಣ್ಣೆದುರುಗಡೆ ನೋಡಿರ್ತಕ್ಕಂಥವ್ರು, ಮತ್ತು ಒಕ್ಕೂಟದ ಅಧ್ಯಕ್ಷರಾದಂಥ ಮಾನ್ಯ DK ಸುರೇಶ್ ಅವರು ಸಹ ಭಾಳ ಕೆಳಮಟ್ಟದಿಂದ ರೈತರ ಕಷ್ಟವನ್ನು ಕಣ್ಣೆದುರುಗಡೆ ನೋಡಿ, ಆ ರೈತರ ಬವಣೆಗಳನ್ನು ಕಣ್ಣೆದುರುಗಡೆ ನೋಡಿ ಬೆಳಗ್ಗೆ ಎದ್ದರೆ ನೀವು ರೈತರ ಸಮಸ್ಯೆಗೆ ಸ್ಪಂದಿಸೋ ಅಂಥ ಒಬ್ಬ ಉತ್ತಮವಾದಂಥ ಅಧ್ಯಕ್ಷರಾಗಿರೋದೆಸೆ ನೀವು ಖಂಡಿತ ಈ ರೈತರ ಮನವಿಗೆ ಸ್ಪಂದಿಸ್ತೀರಾ, ಆ ರೈತರಿಗೆ ಒಳ್ಳೇದು ಮಾಡ್ತೀರಾ ಅನ್ನೋ ನಂಬಿಕೆ ಇದೆ. ಆದರೂ ನಮ್ಮ ಅನಿವಾರ್ಯ, ನಾವಿವತ್ತು ಹೋರಾಟ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಹೋರಾಟ ಮಾಡದೇ ಹೋದರೆ ರೈತರ ಜೀವನ ಭಾಳ ಅಸ್ತವ್ಯಸ್ತ ಆಗ್ತದೆ. ಯಾಕಂದರೆ ಇವತ್ತು ಎಲ್ಲ ಭೂಸ್ವಾಧೀನ ಪ್ರಕ್ರಿಯೆ ಇರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲನೂ ನಮ್ಮ ಹೊಡೆತ ಬೀಳ್ತಾ ಇರೋದು ರೈತರಿಗೇ. ಎಲ್ಲೇ ಯಾವುದೇ ಒಂದು ಆ ಸಂಸ್ಥೆಯಲ್ಲಿ, ಎಲ್ಲೇ ಒಂದು ನಾವು ಯಾವುದೇ ಒಂದು ಆಫೀಸ್ಗೆ ಹೋದರೂ ಹೊಡೆತ ಬೀಳ್ತಾ ಇರ್ತಕ್ಕಂಥದ್ದು ನಮ್ಮ ಹೈನುಗಾರರಿಗೆ ಮತ್ತು ರೈತರಿಗೆ. ಆದ್ದರಿಂದ ಈಗ ನಾವು ಈ ಒಂದು ಏನು ಹಾಲು ಉತ್ಪಾದಕ ಬಂಧುಗಳ ಪರವಾಗಿ ಈ ಹೋರಾಟ ಮಾಡ್ತೀವಿ, ಇದಕ್ಕೆ ಎಲ್ಲರೂ ಪಕ್ಷಾತೀತವಾಗಿ ದಯವಿಟ್ಟು ಕೈ ಜೋಡಿಸ್ಬೇಕು. ಯಾಕಂದರೆ ಇವತ್ತು ರೈತರು ಪರಿಸ್ಥಿತಿ ನಗರದ ಸುತ್ತಮುತ್ತ ಇರೋಂಥ ಒಂದು 10-6 ಹಳ್ಳಿಗಳಲ್ಲಿ ಒಂದು ಸ್ವಲ್ಪ ಇರ್ಬೋದು ಬಿಟ್ಟರೆ, ಇನ್ನು ಬಹುತೇಕ 90% ರೈತರು ಒಂದು ಈ ಅಲ್ಲಿಂದಲ್ಲಿಗೆ ಜೀವನ ಮಾಡೋಂಥ ಪರಿಸ್ಥಿತಿ ಇದೆ. ಅದಕ್ಕೆ ನೇರವಾಗಿ ರೈತರಿಗೆ ದಲ್ಲಾಳಿಗಳ ಒಂದು ಕಾಟ ಇಲ್ಲದೆ ಅವ್ರು ಪಡ್ತಕ್ಕಂಥ ಶ್ರಮ ರೈತನ ಕೈ ಸೇರ್ತಾ ಇರ್ತಕ್ಕಂಥದ್ದು ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘಗಳು ಮತ್ತು ಒಕ್ಕೂಟಗಳಿಂದ ಅನ್ನೋದನ್ನು ಮತ್ತೊಮ್ಮೆ ಹೇಳ್ತಾ, ಈ ಒಂದು ಹೋರಾಟ 9ನೇ ತಾರೀಕು ಎಲ್ಲ ನಮ್ಮ ರೈತ ಸಂಘದ ಸ್ನೇಹಿತರುಗಳು ಎಲ್ಲ ಸೇರಿ ಇವತ್ತು ಈ ಒಂದು ಹೋರಾಟನ ಪ್ರಾರಂಭಿಸಿದ್ದೀವಿ. ಇನ್ನು ಇರೋದು 2 ದಿನ ಆದ್ದರಿಂದ ಯಾರೂ ಅನ್ಯತಾ ಭಾವಿಸೋದು ಬೇಡ. ಎಲ್ರಿಗೂ ನಮ್ಮ ಮಾಧ್ಯಮದವ್ರ ಮುಖಾಂತರ ತಮ್ಮಲ್ಲಿ ನಾವೆಲ್ಲ ಕೈ ಮುಗಿದು ಕೇಳ್ಕೊಂತೀವಿ, ನೀವು ಎಲ್ಲರೂ ಸಹ ಈ ಹೋರಾಟಕ್ಕೆ ಭಾಗವಹಿಸಬೇಕು. ನಮ್ಮ ರೈತರಿಗೆ 1 ಲೀಟ್ರಿಗೆ ₹10 ಹಾಲು ಜಾಸ್ತಿ ಮಾಡೋದಕ್ಕೆ ಈ ಒಂದು ಶಕ್ತಿಯನ್ನು ಕೊಡಬೇಕು. ನಮ್ಮ ಕೂಗು ಸರ್ಕಾರಕ್ಕೆ ಕೇಳಿಸಿದರೆ ಖಂಡಿತ ಈ ಸಾರಿ ನಮಗೂ ಒಂದು ಅನುಕೂಲ ಆಗ್ತದೆ ರೈತರಿಗೆ ಅಂತೇಳಿ ಎಲ್ಲ ನನ್ನ ತಾಲೂಕಿನ ಹಾಲು ಉತ್ಪಾದಕ ಬಂಧುಗಳಲ್ಲಿ, ರೈತರಲ್ಲಿ, ಮುಖಂಡರಲ್ಲಿ ಮನವಿಯನ್ನು ಮಾಡ್ತೇನೆ. ಸರ್, ಇವತ್ತು ಮುಖ್ಯಮಂತ್ರಿಗಳು ತಮ್ಮ ಬೆಂಬಲ ಅಧ್ಯಕ್ಷರಾಗಿದ್ದಾರೆ. ನಿಮ್ಮ ನಿರ್ದೇಶಕರ ಒಕ್ಕೂಟದಿಂದ ಏನಾದರೂ ನಿಯೋಗ ಹೋಗಿದ್ರಾ? ನೇರವಾಗಿ ಕೇಳಬಹುದಿತ್ತು ಸರ್. ಈಗ ಆಲ್ರೆಡಿ 3-4 ಸಾರಿ ನಾವು ಇದನ್ನು ಮೀಟಿಂಗ್ ಮಾಡಿದ್ದೀವಿ. ನಾವು ಯಾಕಂದರೆ ಏನು ನಾವು ಪ್ರಯತ್ನ ಪಡದೆ ಯಾವುದೂ ಹೋರಾಟಕ್ಕೆ ಬರಲ್ಲ. ಪ್ರಯತ್ನ ಪಟ್ಟಿದ್ದೀವಿ 2-3 ಸಾರಿ. ನಮ್ಮ ಅಧ್ಯಕ್ಷ ಹತ್ರನೂ ಪ್ರಯತ್ನ ಪಟ್ಟಿದ್ದೀವಿ, ಸಂಬಂಧಪಟ್ಟ ದೊಡ್ಡವ್ರ ಹತ್ರನೂ ಎಲ್ಲ ಪ್ರಯತ್ನ ಪಟ್ಟಿದ್ದೀವಿ. ಈಗ ಏನಾಗಿದೆ ಅಂದರೆ ನಮ್ಮ ರೈತರ ಪರಿಸ್ಥಿತಿ ಹೆಂಗೈತೆ ಅಂದರೆ, ಹಾಲು ರೇಟ್ ಬೇಕಾದ್ರೆ ₹10 ಕಮ್ಮಿ ಮಾಡಿರೂ ಬೈಕೊಂಡು ಊರ ಹತ್ರನೇ ಇರ್ತಾರೆ ಬಿಟ್ಟರೆ ಯಾರೂ ಬಂದು ರೈತರ ಬೀದಿಗಿಳಿದು ಹೋರಾಟ ಮಾಡಲ್ಲ. ಅದೇ ಏನಾದರೂ ನಾವು ಇವಾಗ ಸರ್ಕಾರಿ ಅಧಿಕಾರಿಗಳದ್ದು ಏನಾದರೂ ಒಂದು TAD ಏನೋ ಇಲ್ಲ ಒಂದು ಸಂಬಳ ಒಂಚೂರು ಕಮ್ಮಿ ಮಾಡಲಿ, ಮಾರನೇ ದಿವಸ ಸ್ಟ್ರೈಕ್ ಮಾಡ್ತಾರೆ. ಉದಾಹರಣೆಗೆ ಈಗ ಸರ್ವೇಯರ್ಗಳು ಎಲ್ಲ ಸ್ಟ್ರೈಕ್ ಮಾಡ್ತಾರೆ, ನೋಡ್ತಾ ಇದ್ದೀವಲ್ಲ. ಈ ನಮ್ಮ ಕರ್ಮ ಏನು ಅಂದರೆ, ನಮ್ಮ ರೈತರಿಗೆ ಅಸಂಘಟಿತ ವಲಯ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಒಂದು, ಸ್ವಾಭಿಮಾನ ಜಾಸ್ತಿ. ಅದು ನೋಡೋದು ಸ್ವಾಭಿಮಾನ ಇರೋದ್ರಿಂದ ಏನು ಮಾಡ್ತೀವಿ, ಅವ್ನು ₹20 ₹10 ನಾಳೆ ಕಮ್ಮಿ ಮಾಡಲಿ, ನಾವು ಬೀದಿಗೆ ಇಳಿಯಲ್ಲ. ನೋಡೋಣ ಬಿಡು, ಏನೋ ಪಾಪ ಕಷ್ಟದಾಗಿದ್ದಂಗೆ ಅವ್ರೆ ಅಂತೇಳಿ ದುಡ್ದಾಕದೇ ನಮ್ಮ. ಈಗ ಯಾಕಂದರೆ ಯಾವತ್ತೂ ಇಡೀ ಚೆಲ್ಲಿ ಕಣ್ಗೆ ಬೆಳೆ ಅಂಥವ್ರು ನಾವು. ಕೊರೋನಾ ಟೈಮಲ್ಲೆಲ್ಲನೂ ಸಾಕಷ್ಟು ಸಾರಿ ಕಮ್ಮಿ ಮಾಡಿದಾಗ ನಾವು ಕೇಳಿಲ್ಲ. ಹೌದು, ನಮ್ಮವ್ರು ಕಷ್ಟದಲ್ಲವ್ರೆ, ನಗರದಲ್ಲಿರ್ತಕ್ಕಂಥವ್ರು ಕಷ್ಟದಲ್ಲವ್ರೆ, ನಾವು ಹಾಲು ಕೊಡೋಣ, ಅವ್ರು ಕುಡೀಲಿ, ಚೆನ್ನಾಗಿರಲಿ ಅಂತೇಳಿ ಉದಾರತೆ ತೋರಿಸಿದ್ದೀವಿ. ಇವತ್ತು ರೇಟ್ ಏನಾದರೂ ಜಾಸ್ತಿ ಮಾಡಿರೋ ಸಹ ನಗರದವರು ಗ್ರಾಹಕರು, ಯಾಕಂದರೆ ನಮ್ಮ ಗ್ರಾಹಕರು ರೈತರು ಇಬ್ಬರೂ ಒಂದೊಂದು ಕಣ್ಣಿದ್ದಂಗೆ. ಇವತ್ತು ಅದಕ್ಕೆ ಗ್ರಾಹಕರು ಸಹ ನಮಗೆ ಸಪೋರ್ಟ್ ಮಾಡಬೇಕು. ಯಾಕಂದರೆ ನಾವು ಇವತ್ತು ಮಳೆ ಇಲ್ಲ, ಬೆಳೆ ಇಲ್ಲ, ಕಷ್ಟದಾಗಿದ್ದೀವಿ ಅಂದಾಗ ನೀವು ನಗರದಲ್ಲಿರ್ತಕ್ಕಂಥ ಗ್ರಾಹಕರು ಇದಕ್ಕೆ ಸಪೋರ್ಟಾಗಿ ನಿಂತ್ಕೊಬೇಕು. ಯಾಕಂದರೆ ಇವತ್ತು ಮದ್ಯಪಾನಗಳೆಲ್ಲ ನೋಡಿದ್ದೀರಾ, 20% 30% ಜಾಸ್ತಿ ಮಾಡೋರು ಯಾರೂ ಹೋರಾಟ ಮಾಡ್ತಾಯಿಲ್ಲ. ಬೀಡಿ ಸಿಗರೇಟ್ಗಳು ಜಾಸ್ತಿ ಮಾಡೋರು ಹೋರಾಟ ಮಾಡ್ತಾಯಿಲ್ಲ. ಡೀಸೆಲ್ ಪೆಟ್ರೋಲ್ ಜಾಸ್ತಿ ಮಾಡೋರು ಹೋರಾಟ ಮಾಡ್ತಾಯಿಲ್ಲ. ಪ್ರತಿಯೊಂದೂ ನಮ್ಮ ನಾವು ಡೈಲಿ ಬಳಸ್ತಕ್ಕಂಥ ಕಚ್ಚಾ ಪದಾರ್ಥಗಳು ಎಲ್ಲವೂ ಸಹ ನೀವು ತಯಾರು ಮಾಡೋಂಥದ್ದೆಲ್ಲ ತಗೊಳೋದು ನಾವೇ, ರೈತರೇ. ಒಂದು ಬಟ್ಟೆ ತಯಾರು ಮಾಡ್ತೀರಾ, ನಾವು ತಗೊತೀವಿ. ಟೂತ್ಪೇಸ್ಟ್ ತಯಾರು ಮಾಡ್ತೀರಾ, ನಾವು ತಗೊತೀವಿ. ನೀವು ಹಾಸ್ಪಿಟ್ಲಿಗೆ ಹೋದ್ರೆ ನಾವು ಬಿಲ್ ಕಟ್ತೀವಿ. ನೀವು ಮದ್ಯಪಾನ ಜಾಸ್ತಿ ಮಾಡಿದ್ರೆ ನಮ್ಮ ರೈತರೇ ತಗೊಂತಾರೆ. ಎಲ್ಲನೂ ನೀವು ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಅದಕ್ಕೆಲ್ಲ ದುಡ್ಡು ಕಟ್ತಾ ಇರೋದು ರೈತರೇ. ಬಟ್ ಇದನ್ನು ಸಂಸಾರ ಮಾಡ್ತಾ ಇರೋದು ಹೆಣ್ಮಕ್ಳು. ಇವತ್ತು ಹಾಲು ಉತ್ಪಾದಕರಲ್ಲಿ ನೀವು ಬೇಕಾದ್ರೆ ಇಡೀ ರಾಜ್ಯದ ಸರ್ವೆ ಮಾಡಿರಿ, 80% ಕುಟುಂಬಗಳು ಹೆಣ್ಮಕ್ಳು ನಡೆಸ್ತಾ ಇರೋದು. ನೀವು ಕೊಡೋ ಕಾಸು ನೇರವಾಗಿ ಆ ಹೆಣ್ಮಕ್ಳು ಕೈಗೆ ಹೋಗ್ತದೆ. ಅವರ ಆ ಸಂಸಾರನ ಅಟ್ಲೀಸ್ಟ್ ಆ ಮಕ್ಕಳು ಮರಿಗೆ ಸ್ಕೂಲ್ ಫೀಸ್ ಕಟ್ಕೊಂಡು, ಇಲ್ಲ ಹೊಟ್ಟೆಗೆ ಒಂದಿಷ್ಟು ಊಟ ಕೊಟ್ಕೊಂಡು, ಒಂದು ಬಟ್ಟೆ ಕೊಟ್ಕೊಂಡು ಆ ಜೀವನ ಸಾಗಿಸೋದಕ್ಕೆ, ಈ ಬರಗಾಲ ಎದುರಿಸೋದಕ್ಕೆ ಶಕ್ತಿಯುತವಾಗಿ ಮುಖ್ಯಮಂತ್ರಿಗಳು
ಏನಾದ್ರೂ ರೈತರಿಗೆ ಸಹಾಯ ಮಾಡ್ತೀನಿ ಅಂದರೆ ಲೀಟ್ರಿಗೆ 10 ರೂಪಾಯಿ ಕೊಟ್ಟರೆ 100ಕ್ಕೆ 100 ಖಂಡಿತವಾಗಿ ಅದು ನೇರವಾಗಿ ರೈತರ ಖಾತೆಗೆ ಬರ್ತದೆ. ಆ ಹೆಣ್ಮಕ್ಳು ಆ ಕುಟುಂಬನ ಈ ಬರಗಾಲದಿಂದ ಬಚಾವ್ ಮಾಡ್ತಾರೆ. ದೇಶ ಕಷ್ಟಕ್ಕೆ ಸಿಕ್ಕಿದಾಗ, ರಾಜ್ಯ ಕಷ್ಟಕ್ಕೆ ಸಿಕ್ಕಿದಾಗ ನೀವು ಹೇಳಿ ನಿಜವಾಗ್ಲೂ ಕಷ್ಟ ಆದೆ ಅಂದಾಗ ನಾವು ಮತ್ತೆ 10 ರೂಪಾಯಿ ಬೇಕಾದ್ರೆ ಕಮ್ಮಿ ಕೊಡ್ತೀವಿ. ಅಂಥ ಕಾಲದಾಗ ಇಲ್ಲಿವರೆಗೂ ಈ ದೇಶನಾಗಲಿ ರಾಜ್ಯನಾಗಲಿ ಕಾಪಾಡಿರೋದು ರೈತರೇ ವಿನಃ ಬೇರೆ ಯಾರೂ ಅಲ್ಲ. ಅದರಿಂದ ಈಗ ನಾವು ಕಷ್ಟದಲ್ಲಿದ್ದೀವಿ, ನಮಗೆ ಕೈ ಜೋಡಿಸ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾನ್ಯ ಒಕ್ಕೂಟದ ಅಧ್ಯಕ್ಷರಲ್ಲಿ, ಎಲ್ಲ ರಾಜಕಾರಣ ಮಾಡ್ತಕ್ಕಂಥ ಮಂತ್ರಿಗಳಲ್ಲಿ ನಾವೆಲ್ಲರೂ ಸಹ ರೈತರು ಭಾಳ ವಿನಮ್ರತೆಯಿಂದ ಕೈ ಮುಗಿದು ಕೇಳ್ತೀವಿ. ಅನಿವಾರ್ಯ ಒಪ್ಪಿಲ್ಲ ಅಂದಾಗ ರೈತರು ಯಾರು ಕೈ ಕಟ್ಕೊಂಡು ಕೂರಲ್ಲ. ನಮ್ಮ ರೈತ ಸಂಘದವರು ನಾವೆಲ್ಲ ಮಾತಾಡಿದ್ವಿ, ಉಗ್ರವಾದ ಪ್ರತಿಭಟನೆ ಮಾಡಬೇಕಂತ ಇದ್ದೀವಿ. ಮೊದಲನೇದು ನಮ್ಮದೇನಂದರೆ ಶಾಂತ ರೀತಿಯಿಂದ, ಯಾಕಂದರೆ ಎಲ್ಲರೂ ರೈತ ಸಂಘದಿಂದ ಹಸಿರು ಶಾಲು ಹಾಕವ್ರೆ, ಅವರು ಬೇರೆ ಥರ ಶಾಲು ಹಾಕಿದರೆ ನೀವು ತಡೆಯೋಕ್ಕಾಗಲ್ಲ. ಆದ್ದರಿಂದ ನಮ್ಮದು ಸಂಕೇತ ಶಾಂತವಾಗಿ ಮಾಡಬೇಕು ಅಂತ ಐತೆ. ಆ ಶಾಂತಿಯುತ ಪ್ರತಿಭಟನೆಗೇ ಬೆಲೆ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಆದ್ದರಿಂದ ಇದಕ್ಕೆ ಮೊದಲನೇದಾಗಿ ರೈತರು ಒಗ್ಗಟ್ಟಾಗ್ರಿ. ರೈತರು ನೀವು ನಿಮ್ಮ ಹಕ್ಕನ್ನು ಕೇಳೋದಕ್ಕೆ ನೀವು ಮುಂದೆ ಬರದೇ ಹೋದರೆ ನಿಮಗೆ ಫಲ ಸಿಗಲ್ಲ. ಆದ್ದರಿಂದ ದಯವಿಟ್ಟು 9ನೇ ತಾರೀಕು ನಾವು ಕೊಡ್ತಕ್ಕಂಥ ಏನು ಒಂದು ಮನವಿ ಪತ್ರ ಸಲ್ಲಿಸ್ತೀವಿ ಜಿಲ್ಲಾಧಿಕಾರಿಗೆ, ಅದಕ್ಕೆ ಎಲ್ಲ ರೈತರು ಒಗ್ಗಟ್ಟಾಗಿ ನಾವು ಟೈಮಿಂಗ್ಸ್ನ ಹೇಳ್ತೀವಿ. ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಮನವಿ ಪತ್ರವನ್ನು ಕಳಿಸ್ತೀವಿ. ದಯವಿಟ್ಟು ಎಲ್ಲರೂ ಒಂದೊಂದು ಡೈರಿಯಿಂದ ಒಂದು 10 ಜನ ರೈತರು ಈ ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ತೀವಿ. ಈಗಾಗಲೇ ಬರಗಾಲದ ಮುನ್ಸೂಚನೆ ಹೆಚ್ಚಾಗಿದೆ. ನಮ್ಮ ತಾಲೂಕಿನ ರೈತ ಬಂಧುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸರ್, ಬರಗಾಲ ಬರ್ತಾ ಇದೆ. ಮುನ್ಸೂಚನೆ ಅಂದರೆ ನಾವು ಈಗ ನಮ್ಮಲ್ಲಿ ಆ ಕಡೆ ಎಲ್ಲ ಡ್ಯಾಮ್ಗಳಲ್ಲಿ ನೀರು, ನದಿ ನೀರು ಮತ್ತು ಡ್ಯಾಮ್ಗಳ ನೀರು ನಂಬ್ಕೊಂಡು 20 ಎಕರೆ 30 ಎಕರೆ ಬೆಳೆ ಇಡೋಂಥವ್ರಿಗೆ ಸೂಚನೆ ಕೊಟ್ಟವ್ರು ಮುಖ್ಯಮಂತ್ರಿಗಳು. ಯಾಕಂದರೆ ಡ್ಯಾಮಲ್ಲಿ ನೀರಿಲ್ಲದೆ ಇರೋ ಕಾರಣ ನೀವು ಏಕಾಏಕಿ ಬಂಡವಾಳ ಹಾಕಿ ನಷ್ಟ ಆಗಬೇಡ್ರಿ ಅಂತ. ಅದಕ್ಕೆ ಅನೇಕ ಜನ ಬೇರೆ ಬೇರೆ ಥರ ಎಲ್ಲ ಪ್ರತಿಕ್ರಿಯೆ ಕೊಡ್ತಾವ್ರೆ. ಬಟ್ ನಮ್ಮ ಕಡೆ ಈಗ ನಮ್ಗೆ ಹಾಲು ಉತ್ಪಾದಕರಿಗೆ ನಾವು ಬೆಳೆದಿರ್ತಕ್ಕಂಥ ಬೆಳೆಗೇನಾದರೂ ಬೆಲೆ ಕೊಟ್ಟರೆ ಸಾಕು. ನಾವೆಲ್ಲ ಬೋರ್ವೆಲ್ಗಳು ನಂಬ್ಕೊಂಡು ಈ ಭಾಗದ ನಮ್ಮ ತಾಲೂಕದ ಮಟ್ಟಿಗೆ ಮಾತಾಡ್ತೀವಿ. ನಾವೆಲ್ಲ ಆ ಮಟ್ಟಕ್ಕೆ ಹೋಗಿಲ್ಲ. ನಮ್ಮ ತಾಲೂಕು ಮಟ್ಟಿಗೆ ನಮಗೆ ಬೆಳೆದಂಥ ಬೆಳೆಗೆ ನಾವು ಹಾಕೋಂಥ ಹಾಲಿಗೆ ಒಳ್ಳೆ ಬೆಲೆ ಕೊಟ್ಟರೆ ಸಾಕು, ನಾವು ಜೀವನ ಮಾಡ್ತೀವಿ. ದೊಡ್ಡಬಳ್ಳಾಪುರದಲ್ಲೂ ಮಳೆ ಇಲ್ಲ. ಈಗಾಗಲೇ ಈಗೆಲ್ಲ ಆರಂಭ ಮಾಡ್ಕೊಬೇಕಿತ್ತು, ಮಳೆ ಇಲ್ಲ. ಒಂದು ಸತಿ ಉಳಿಸಿದ್ದಾರೆ. ಇವಾಗ ಪರಿಸ್ಥಿತಿ ಗೊಬ್ಬರನೂ ಬೆಲೆ ಜಾಸ್ತಿ ಆಗಿದೆ. ಇಲ್ಲಿದ್ದು ಮರದ ಮುನ್ಸೂಚನೆ ದೊಡ್ಡಬಳ್ಳಾಪುರದಲ್ಲೂ ಇದೆ. ಸರ್, ಇದು ಬರಗಾಲ ಬರೋದು ದೈವ ನಿರ್ಣಯ, ಅದು ಪ್ರಕೃತಿ ಇದ್ದು. ಪ್ರಕೃತಿಲಿ ಆಗಂತ ಇದಕ್ಕೆ ಅಷ್ಟೆಲ್ಲ ಹೇಳೋಷ್ಟು ದೊಡ್ಡವರಲ್ಲ ನಾವು. ಇರಲಿ, ದೇವರವನೇ. ಬರಗಾಲ ಅಂತ ಏನು ಕಾಣಿಸಲ್ಲ ದೊಡ್ಡಬಳ್ಳಾಪುರಕ್ಕೆ ಅನ್ನೋ ನಂಬಿಕೆ ಅಂತೂ ಐತೆ. ಯಾಕಂದರೆ ನಾವು ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರೋದಕ್ಕೆ ನಮಗೇನು ಬರಗಾಲ ಅಷ್ಟಾಗಿ ಬರಲ್ಲ ಅನ್ನೋ ಒಂದು ನಂಬಿಕೆ ಇದೆ ನಮಗೆ. ನಾವು ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆ ಸಿಕ್ಕಿದರೆ ಸಾಕು. ನಂಗೆ ಹಾಲು ಉತ್ಪಾದಕರಿಗೆ 10 ರೂಪಾಯಿ ಕೊಟ್ಬಿಟ್ರೆ ಸಾಕಪ್ಪ. ನಮ್ಗೆ ಹಾಲು ಉತ್ಪಾದಕರು ಚೆನ್ನಾಗಿರಲಿ, ಆಮೇಲೆ ಮಿಕ್ಕಿದ್ದೆಲ್ಲ.